ಆ ದೇವ್ರು ಅನ್ನೋನೊಬ್ಬ ಇದ್ದಾನೆ ಅನ್ನೋಕೆ ಇದೇ ಸಾಕ್ಷಿ. ನನ್ನ ಗೋಳು ಇಕ್ಕೊಂಡ್ರೆ ನಮ್ ಬಜರಂಗಿ ಸುಮ್ನಿರ್ತಾನ? ಸರಿಯಾಗಿ ಬಾರ್ದ. ಮನ್ಸಲ್ಲೇ ಬೈಕೋಬೇಡ, ಕಾನ್ಸಂಟ್ರೇಷನ್ ರೋಡ್ ಮೇಲೆ ಇರ್ಲಿ. ಆಯ್ತು, ಬಾಯ್ ಬಿಟ್ಟೆ ಹೇಳ್ಕೊತೀನಿ. ನೀನೊಂದ್ ದೊಡ್ಡ ಲೂಸು, ತಲೆ ತಿರ್ಕ, ಶುಂಠಿ ಶಂಕರ. ಇನ್ನೊಂದು ಪದ ಮಾತಾಡಿದ್ರು ಬಾರ್ಸ್ಬಿಡ್ತೀನಿ ನೋಡು. ನನ್ ಪಾಡಿಗೆ ನಾನು ಸೈಲೆಂಟ್ ಆಗಿ ಮೈಂಡ್ ವಾಯ್ಸಲ್ಲಿ ಬೈಕ್ ಹೊಡ್ಸಿದೆ ತಾನೆ. ಸುಮ್ನಿರ್ಲಾರ್ದೆ ಇರ್ವೆ ಹಾಕ್ಬಿಟ್ಕೊಂಡೆ. ತೆಗೊಂದು ಕಾಲನು ಸೊಸೆಗೊಂದು ಕಾಲನು, ನಮಗೂ ಒಂದು ಕಾಲ ಬರ್ತದೆ. ಮಾರಿಕೊಂಡು ಹೋರಿ ಮ್ಯಾಗೆ, ಕಟ್ಕಂಡು ಕೂರಿ ಮ್ಯಾಗೆ, ಮಾರಿಕೊಂಡು ಹೋರಿ ಮ್ಯಾಗೆ. ಬಾಯಿ ಮುಚ್ಕೊಂಡು ಗಾಡಿ ಓಡಿಸಿದ್ರೆ ಗಾಡಿ ಏನು ಓಡಲ್ಲ ಅನ್ನತ್ತೆ. ಇಲ್ಲ, ನಿನ್ನಂತ ಒಂದು ವಾಯ್ಸ್ ಕೇಳಿದ್ರೆ ಓಡಲ್ಲ ಅನ್ನತ್ತೆ. ಸ್ವಲ್ಪ ಸ್ಪೀಡಾಗಿ ಹೋಗೋದಿಕ್ಕಾಗೋದಿಲ್ವಾ? ನಾನು ನಡ್ಕೊಂಡು ಹೋಗಿದ್ರು ಇದಕ್ಕಿಂತ ಸ್ಪೀಡಾಗಿ ಹೋಗ್ಬಿಡ್ತಿದ್ದೆ. ಆಕ್ಸಿಲೇಟರ್ ಒಂದು ಚೂರು ಕೊಟ್ರೆ ಆಕ್ಸಿಲೇಟರ್ ಕೈ ಬರೋದಿಲ್ಲ. ಬಿಡ್ತು ಅನ್ನೋ. ನನ್ನ ರಾಣಿಗೆ ಹೇಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಬಿಟ್ಟಿ ಸಜೆಷನ್ಸ್ ಕೊಟ್ರೆ ಇಷ್ಟ ಆಗಲ್ಲ. ನಾನು ಸೇಫ್ ಆಗಿ ರೀಚ್ ಆಗ್ತೀನಿ, ನೀನು ಸುಮ್ಮನೆ ಕೂತ್ಕೋ. ಏಯ್, ಗಾಡಿ ನಿಲ್ಸು. ಆಗಲ್ಲ. ನಿಲ್ಸು ಅಂದ್ರೆ ನಿಲ್ಸ್ಬೇಕು. ನಿಲ್ಸು. ಯೋ, ನಿಂದು ಅತಿ ಆಯ್ತು. ನಾನೇ ನಿನ್ ಡ್ರೈವರ್ ಅಲ್ಲ, ಯಾಕೆ ನಿಲ್ಸ ಕೇಳ್ದೆ? ಓಡ್ಸು. ಏಯ್, ನೀನೇನ್ ಲೂಸಾ? ಯಾಕೆ ಹೀಗೆ ಆಡ್ತಿದ್ಯಾ? ನೀನ್ ವಕ್ರವಾಗಿ ಗಾಡಿ ಓಡಿಸು. ನಾನು ಬಾಡಿ ಬ್ಯಾಲೆನ್ಸ್ ತಪ್ಪು ನಿನ್ನ ಹಿಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಓಡಿಸು. ನೀನ್ ನೆಟ್ಟು ಕೂತಾಗ್ಲೇ ಆಚಿಚ್ಚೆ ವಾಲ್ತ್ಯ. ಈ ಸರ್ಕಸ್ ಬೇರೆ. ಅದಕ್ಕೂ ಒಂದು ಇನ್ಶೂರೆನ್ಸ್ ಪೇಪರ್ ರೆಡಿ ಮಾಡಿಟ್ಟಿನಿ ಅಂತ ಒಂದು ಕಾಲ್ ಮಾಡ್ಬಿಡು. ಸೆಂಟ್ರಲ್ಲಿ ಬಿದ್ದಾಗ ಬೇಕಾಗತ್ತೆ. ಆ ಯೋಚನೆ ನಿನಗೆ ಬೇಡ, ನನಗೆ ಹೇಗೆ ಬೇಕು ಹಾಗೆ ಕೊಡು. ಹಾಳಾಗೋ. ನೋಡ ಮಗ, ಹುಡುಗಿನ ಮುಂದೆ ಬಿಟ್ಟು ಹೆಂಗ್ ಉಲ್ಟಾ ಕುತ್ಕೊಂಡು ಹೋಗ್ತಿದ್ದಾನೆ. ಅಲ್ಲ ಮಗ, ಈ ಗಾಡಿ ಓಡ್ಸಕ್ ಬರಲಿಲ್ಲ ಅಂದ್ರೆ ಇನ್ನೇನೋ ಮಾಡ್ತಾನೆ. ಬೈಕೆ ಓಡ್ಸಕ್ ಬರಲ್ಲ ಅನ್ಸುತ್ತೆ ಕಣ. ಹೌದು ಮಗ, ನೀನ್ ಹೇಳಿದ್ ಕರೆಕ್ಟು. ಆ ದೇವ್ರು ಅನ್ನೋನೊಬ್ಬ ಇದ್ದಾನೆ ಅನ್ನೋಕೆ ಇದೇ ಸಾಕ್ಷಿ. ನನ್ನ ಗೋಳು ಇಕ್ಕೊಂಡ್ರೆ ನಮ್ ಬಜರಂಗಿ ಸುಮ್ನಿರ್ತಾನ? ಸರಿಯಾಗಿ ಬಾರ್ದ. ಮನ್ಸಲ್ಲೇ ಬೈಕೋಬೇಡ, ಕಾನ್ಸಂಟ್ರೇಷನ್ ರೋಡ್ ಮೇಲೆ ಇರ್ಲಿ. ಆಯ್ತು, ಬಾಯ್ ಬಿಟ್ಟೆ ಹೇಳ್ಕೊತೀನಿ. ನೀನೊಂದ್ ದೊಡ್ಡ ಲೂಸು, ತಲೆ ತಿರ್ಕ, ಶುಂಠಿ ಶಂಕರ. ಇನ್ನೊಂದು ಪದ ಮಾತಾಡಿದ್ರು ಬಾರ್ಸ್ಬಿಡ್ತೀನಿ ನೋಡು. ನನ್ ಪಾಡಿಗೆ ನಾನು ಸೈಲೆಂಟ್ ಆಗಿ ಮೈಂಡ್ ವಾಯ್ಸಲ್ಲಿ ಬೈಕ್ ಹೊಡ್ಸಿದೆ ತಾನೆ. ಸುಮ್ನಿರ್ಲಾರ್ದೆ ಇರ್ವೆ ಹಾಕ್ಬಿಟ್ಕೊಂಡೆ. ತೆಗೊಂದು ಕಾಲನು ಸೊಸೆಗೊಂದು ಕಾಲನು, ನಮಗೂ ಒಂದು ಕಾಲ ಬರ್ತದೆ. ಮಾರಿಕೊಂಡು ಹೋರಿ ಮ್ಯಾಗೆ, ಕಟ್ಕಂಡು ಕೂರಿ ಮ್ಯಾಗೆ, ಮಾರಿಕೊಂಡು ಹೋರಿ ಮ್ಯಾಗೆ. ಬಾಯಿ ಮುಚ್ಕೊಂಡು ಗಾಡಿ ಓಡಿಸಿದ್ರೆ ಗಾಡಿ ಏನು ಓಡಲ್ಲ ಅನ್ನತ್ತೆ. ಇಲ್ಲ, ನಿನ್ನಂತ ಒಂದು ವಾಯ್ಸ್ ಕೇಳಿದ್ರೆ ಓಡಲ್ಲ ಅನ್ನತ್ತೆ. ಸ್ವಲ್ಪ ಸ್ಪೀಡಾಗಿ ಹೋಗೋದಿಕ್ಕಾಗೋದಿಲ್ವಾ? ನಾನು ನಡ್ಕೊಂಡು ಹೋಗಿದ್ರು ಇದಕ್ಕಿಂತ ಸ್ಪೀಡಾಗಿ ಹೋಗ್ಬಿಡ್ತಿದ್ದೆ. ಆಕ್ಸಿಲೇಟರ್ ಒಂದು ಚೂರು ಕೊಟ್ರೆ ಆಕ್ಸಿಲೇಟರ್ ಕೈ ಬರೋದಿಲ್ಲ. ಬಿಡ್ತು ಅನ್ನೋ. ನನ್ನ ರಾಣಿಗೆ ಹೇಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಬಿಟ್ಟಿ ಸಜೆಷನ್ಸ್ ಕೊಟ್ರೆ ಇಷ್ಟ ಆಗಲ್ಲ. ನಾನು ಸೇಫ್ ಆಗಿ ರೀಚ್ ಆಗ್ತೀನಿ, ನೀನು ಸುಮ್ಮನೆ ಕೂತ್ಕೋ. ಏಯ್, ಗಾಡಿ ನಿಲ್ಸು. ಆಗಲ್ಲ. ನಿಲ್ಸು ಅಂದ್ರೆ ನಿಲ್ಸ್ಬೇಕು. ನಿಲ್ಸು. ಯೋ, ನಿಂದು ಅತಿ ಆಯ್ತು. ನಾನೇ ನಿನ್ ಡ್ರೈವರ್ ಅಲ್ಲ, ಯಾಕೆ ನಿಲ್ಸ ಕೇಳ್ದೆ? ಓಡ್ಸು. ಏಯ್, ನೀನೇನ್ ಲೂಸಾ? ಯಾಕೆ ಹೀಗೆ ಆಡ್ತಿದ್ಯಾ? ನೀನ್ ವಕ್ರವಾಗಿ ಗಾಡಿ ಓಡಿಸು. ನಾನು ಬಾಡಿ ಬ್ಯಾಲೆನ್ಸ್ ತಪ್ಪು ನಿನ್ನ ಹಿಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಓಡಿಸು. ನೀನ್ ನೆಟ್ಟು ಕೂತಾಗ್ಲೇ ಆಚಿಚ್ಚೆ ವಾಲ್ತ್ಯ. ಈ ಸರ್ಕಸ್ ಬೇರೆ. ಅದಕ್ಕೂ ಒಂದು ಇನ್ಶೂರೆನ್ಸ್ ಪೇಪರ್ ರೆಡಿ ಮಾಡಿಟ್ಟಿನಿ ಅಂತ ಒಂದು ಕಾಲ್ ಮಾಡ್ಬಿಡು. ಸೆಂಟ್ರಲ್ಲಿ ಬಿದ್ದಾಗ ಬೇಕಾಗತ್ತೆ. ಆ ಯೋಚನೆ ನಿನಗೆ ಬೇಡ, ನನಗೆ ಹೇಗೆ ಬೇಕು ಹಾಗೆ ಕೊಡು. ಹಾಳಾಗೋ.
ಅಮ್ಮ ಆದ್ಯಾ ಏನಾಯ್ತು? ಗರ್ಭಿಣಿ ಅಂದಮೇಲೆ ಇವೆಲ್ಲ ಇತ್ತಿದ್ದೆ. ಅರ್ತಿ ಅದಕ್ಕೇನು ರೂಮಿಗೆ ಕರ್ಕೊಂಡೋಗಮ್ಮ. ಎಲ್ಲ ತನಗೆ ಗೊತ್ತು ಅನ್ನೋ ಥರ ಆಡ್ತಾಳೆ. ನೀವು ಸ್ವಲ್ಪ ರೆಸ್ಟ್ ಮಾಡಿ. ಅದಕ್ಕೆ ಜಾಸ್ತಿ ಜನ ಇದ್ದಾಗಲೂ ಒಂದೊಂದ್ಸರಿ ಹೀಗಾಗುತ್ತಂತೆ. ಆಗಾಗ ಹೀಗಾಗತ್ತೆ ಆರ್ತಿ, ಯಾಕೋ ಒಂಥರ ಟೆನ್ಷನ್. ನಿಮಗೆ ಊಟ ತಿಂಡಿನೂ ಸರಿಯಾಗಿ ಸೇರಲ್ಲ ಅನ್ಸುತ್ತಲ್ವಾ? ಊಟ ತಿಂಡಿ ಅಷ್ಟೇ ಅಲ್ಲ, ಏನೂ ಸೇರಲ್ಲ. ಪಾಪ ನಿಮ್ಮಣ್ಣ, ನಾನು ಅದು ತಿನ್ಬೋದು ಇದು ತಿನ್ಬೋದು ಅಂತ ಏನೆಲ್ಲ ತರ್ತಾರೆ, ಆದರೆ ನಂಗೆ ಏನೇ ತಿಂದ್ರೂ ವಾಂತಿ ಆಗುತ್ತೆ. ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಇದೆಲ್ಲ ಸಹಜ. ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ, ನೀವು ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಹಾಯ್ ಡ್ರೀಮ್ ಗರ್ಲ್. ಬಿಡಿ ವಿಕ್ರಾಂತ್ ಅವರೇ, ಯಾರಾದರೂ ನೋಡಿದ್ರು ಪ್ಲೀಸ್ ಆರ್ತಿ ಅವರೇ ಹೇಳಿ, ಪ್ಲೀಸ್ ರೀ, ಒಂದೇ ಒಂದ್ಸಲ.